ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವೆಲ್ಲರೂ ಇವಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತೀರಲ್ವ. ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಫಾಲೋ ಕೂಡ ಮಾಡಿರ್ತೀರಾ, ಫ್ರೆಂಡ್ಸ್ನ ಫಾಲೋ ಮಾಡ್ತಾ ಇರ್ತೀರಲ್ವ. ಅವರು ಕೂಡ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಸ್ವಲ್ಪ ದಿನಗಳ ಬಿಟ್ಟು ಅವ್ರದ್ದು ಫಾಲೋವರ್ಸ್ ಜಾಸ್ತಿ ಆದಮೇಲೆ ನಿಮ್ಮನ್ನು ಅನ್ಫಾಲೋ ಮಾಡಿ ಹೋಗ್ತಾರೆ. ಆಮೇಲೆ ನೀವು ಅವ್ರನ್ನ ಅನ್ಫಾಲೋ ಮಾಡಿರಲ್ಲ, ಹಾಗೆ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀರಾ. ಆದರೆ ಇವಾಗಿನ ಒಂದು ವಿಡಿಯೋದಲ್ಲಿ ನಾನು ಅವರನ್ನು ಎಲ್ಲರನ್ನೂ ಒಂದೇ ಕ್ಲಿಕ್ನಲ್ಲಿ ಅನ್ಫಾಲೋ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ, ನಿಮ್ಮದು ಪ್ಲೇಸ್ಟೋರ್ ಇರುತ್ತಲ್ಲ, ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ, ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋ ಫಾಲೋ ಅಂತ ಸರ್ಚ್ ಮಾಡಿ. ನೋ ಫಾಲೋ ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ಬೋದು, ಬಂತು ಆ್ಯಪು ಫಾಲೋವರ್ಸ್ ಆ್ಯಂಡ್ ಅನ್ಫಾಲೋವರ್ಸ್ ಅಂತ ಒಂದು ಆ್ಯಪ್ ಇದೆ. ಇದು ನೋಡ್ಬೋದು. ಇಲ್ಲಿ ನಾನು ಇವಾಗ ಇನ್ಸ್ಟಾಲ್ ಮಾಡಿಕೊಂಡು ನಾನು ಈಗಾಗಲೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಪ್ಡೇಟ್ ಬಂದಿದೆ, ಇವಾಗ ನಾನು ಅಪ್ಡೇಟ್ ಮಾಡಿಲ್ಲ. ಹಾಗೆ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇವಾಗ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿ. ಇವಾಗ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಇದು ಓಪನ್ ಆಗುತ್ತೆ, ನೋಡ್ಬೋದು. ಇಲ್ಲಿ ಓಪನ್ ಆಯಿತು ಗೈಸ್. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ವೆರಿಫೈ ನೌ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆರೆಂಜ್ ಕಲರ್ ಇದೆಯಲ್ವ, ವೆರಿಫೈ ನೌ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನೋಡ್ಬೋದು, ಈ ಥರ ಬರುತ್ತೆ. ಇಲ್ಲಿ ಕಟ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಹಾಕಬೇಕಾಗತ್ತೆ. ಅಂದರೆ ನೀವು ಯಾವ ಅಕೌಂಟಿಂದ ಅನ್ಫಾಲೋ ಮಾಡಬೇಕಂತ ಇದ್ದೀರೋ ಆ ಅಕೌಂಟ್ನ ಇಲ್ಲಿ ಹಾಕಬೇಕಾಗತ್ತೆ. ಇವಾಗ ಇಲ್ಲಿ ನಮ್ಮ ಅಕೌಂಟ್ನ ಲಾಗಿನ್ ಮಾಡೋಣ. ಇವಾಗ ನನ್ನ ಅಕೌಂಟ್ ಇದೆಯಲ್ಲ, ಆ ಅಕೌಂಟ್ನ ಲಾಗಿನ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನಿಮ್ಮದು ಯಾವ ಅಕೌಂಟ್ ಲಾಗಿನ್ ಮಾಡಬೇಕೋ ಆ ಅಕೌಂಟ್ನ ಲಾಗಿನ್ ಮಾಡ್ಕೊಳ್ಳಿ. ಹಾಗೆ ನಾನು ಪಟ ಅಂತ ಹಾಕ್ಕೊಳ್ತೀನಿ. ಇವಾಗ ಇಲ್ಲಿ ನೋಡಿ, ಇವಾಗ ಹಾಕ್ಕೊಂಡೆ, ಪಾಸ್ವರ್ಡ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್, ಇಲ್ಲಿ ಒಂದು 10 ಸೆಕೆಂಡ್ ಹಾಗೆ ಇರುತ್ತೆ. ಈ ಥರ ಇರುತ್ತೆ. ನಾನು ಸ್ಕಿಪ್ ಮಾಡ್ತೀನಿ. ಇವಾಗ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಪ್ಲೀಸ್ ವೇಟ್ ಅಂತ ಬಂತು. ಇವಾಗ ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ, ಅಂದರೆ ಲೋಡಿಂಗ್ ಆಗುತ್ತೆ. ಇದು ನಿಮ್ಮದು ಫಾಲೋವರ್ಸ್ ಯಾವ ಥರ ಇದ್ದಾರೆ ಅಂತ ಇಲ್ಲಿ ಲೋಡಿಂಗ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ಫಸ್ಟ್ ನಮ್ಮದು ಫಾಲೋವಿಂಗ್ ಎಷ್ಟಿದ್ದಾರೆ ಅಂತ ಇಲ್ಲಿ ಕೌಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು. ನಾನು ಸ್ಕಿಪ್ ಮಾಡ್ತೀನಿ ಇವಾಗ. ಹಾಗೆ ಇವಾಗ ಫಾಲೋವಿಂಗ್ ಆದಮೇಲೆ ನಮ್ಮದು ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇವಾಗ ಸ್ವಲ್ಪ ಲೋಡಿಂಗ್ ಆಗುತ್ತೆ, ನಮ್ಮದು ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ತೋರಿಸುತ್ತದೆ. ಇವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಒಂದು 2 ನಿಮಿಷ ತಗೊಳುತ್ತೆ. ಇಷ್ಟಾದ್ಮೇಲೆ ಗೈಸ್, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡ್ಬೋದು. ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಈ ಥರ ಬರುತ್ತೆ. ವೆಲ್ಕಮ್ ಎಲ್ಲೋ ನಮ್ಮದು ID ಬರುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ಯಾವ ಮೊಬೈಲಲ್ಲಿ ಲಾಗಿನ್ ಮಾಡಿದ್ದೀರ ಅಂತ ತೋರಿಸುತ್ತೆ ಇಲ್ಲಿ. ಹಾಗೆ ಇದು ಕೂಡ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಸ್ಕಿಪ್ ಮಾಡಿದ ತಕ್ಷಣ ಗೈಸ್, ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು. ಇದನ್ನು ಸ್ಕಿಪ್ ಮಾಡಿದರೆ ಒಂದು ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ನ ನೋಡಿ ರಿಮೂವ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಬೋದು. ಇಲ್ಲಿ ರೀಸೆಂಟ್ ಅನ್ಫಾಲೋ ವ್ಯೂ ಅಂತ, ಅಂದರೆ ನಿನ್ನ ರೀಸೆಂಟಾಗಿ ಯಾರು ಅನ್ಫಾಲೋ ಮಾಡಿದರೆ ಅಂತ ಇಲ್ಲಿ ಬರುತ್ತೆ. ಇಲ್ಲಿ 0 ಅಂತ ಇದೆ. ಹಾಗೆ ಯು ಡೋಂಟ್ ಫಾಲೋ ಬ್ಯಾಕ್ ಅಂತ ಇದೆ, ನೀ ಯಾರ್ಯಾರಿಗೆ ಫಾಲೋ ಮಾಡಿಲ್ಲ ಅಂತ ತೋರಿಸುತ್ತೆ. ಹಾಗೆ ಯುವರ್ ಫಾಲೋವರ್ಸ್ ತೋರಿಸುತ್ತೆ, ನಿಂಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅದನ್ನು ತೋರಿಸುತ್ತೆ. ಹಾಗೆ ನೆಕ್ಸ್ಟ್ ಈ ಕಡೆ ನೋಡ್ಬೋದು, ಯು ಫಾಲೋ ಅಂತ ಬರುತ್ತೆ, ನೀನು ಯಾರ್ಯಾರಿಗೆ ಫಾಲೋ ಮಾಡಿದೆಯಾ ಅಂತ ತೋರಿಸುತ್ತೆ ಇಲ್ಲಿ. ಹಾಗೆ ಮೇಲ್ಗಡೆ ಇದು ಇಂಪಾರ್ಟೆಂಟ್ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಡೋಂಟ್ ಫಾಲೋ ಯು ಬ್ಯಾಕ್ ಅಂತ ತೋರಿಸುತ್ತೆ. ಹಾಗೆ ನಿಂಗೆ ಯಾರು ಫಾಲೋ ಮಾಡ್ತಿಲ್ಲ ಅಂತ ತೋರಿಸುತ್ತೆ. ಇದು ನಮಗೆ ಇವಾಗ ಬೇಕಾಗಿರೋದು, ಅಂದರೆ ನಿಮಗೆ ಯಾರ್ಯಾರು ಫಾಲೋ ಮಾಡಿಲ್ಲ ಅದು ಬೇಕಾಗಿರೋದು. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್, ಇಲ್ಲಿ ನಮಗೆ ಅಂದರೆ ನಮ್ಗೆ ಯಾರ್ಯಾರು ಫಾಲೋ ಮಾಡಿಲ್ಲ ಅವೆಲ್ಲ ತೋರಿಸುತ್ತೆ, ಲೀಸ್ಟ್ ಬರುತ್ತೆ ಇಲ್ಲಿ. ಹಾಗೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕ್ಲಿಕ್ ಮಾಡ್ಕೊಂಡು ಇವಾಗ ಲೀಸ್ಟ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಈ ಥರ ನಮಗೆ ಲೀಸ್ಟ್ ತೋರಿಸುತ್ತೆ, ನಮಗೆ ಯಾರ್ಯಾರು ಫಾಲೋ ಮಾಡ್ತಿಲ್ಲ ಅಂತ ಒಂದು ಲೀಸ್ಟ್ ತೋರಿಸುತ್ತೆ. ಇವಾಗ ನನಗೆ ಇವಾಗ ಒಂದು 6, 7, 8 ಜನ ಫಾಲೋ ಮಾಡ್ತಿಲ್ಲ. ಇಲ್ಲಿ ಸೆಲೆಬ್ರಿಟಿಗಳಿದ್ದಾರೆ ನಾನು ಫಾಲೋ ಮಾಡಿದ್ದು. ಹಾಗೆ 3-4 ಜನ ಇವಾಗ ಅನ್ಫಾಲೋ ಮಾಡಿದ್ದಾರೆ. ಅವರನ್ನು ಯಾವ ರೀತಿ ಅನ್ಫಾಲೋ ಮಾಡೋದು ಅಂದರೆ ನಿಮ್ಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಅನ್ಫಾಲೋ ಅಂತ ಕಾಣುತ್ತಲ್ವ,
ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಅನ್ಫಾಲೋ ಅಂತ ಇದೆ. ಅನ್ಫಾಲೋ ಮೇಲೆ ಕ್ಲಿಕ್ ಕೊಟ್ಟರೆ ಅವ್ರಿಗೆ ಅನ್ಫಾಲೋ ಆಗುತ್ತೆ. ಒಂದು 5 ಸೆಕೆಂಡಲ್ಲಿ ಅನ್ಫಾಲೋ ಆಗುತ್ತೆ. ಇಲ್ಲಿ ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿ ಅನ್ಫಾಲೋ ಆಯ್ತು. ಇವಾಗ ಮತ್ತೆ ಬೇಕಿದ್ರೆ ಫಾಲೋ ಮಾಡ್ಕೊಳ್ಬೋದು, ಮತ್ತೆ ಫಾಲೋ ಮಾಡಲ್ಲ ನಾವು ಇವಾಗ. ಈಗ ಮತ್ತೆ ನೋಡ್ಬೋದು, ಇಲ್ಲಿ ಕೆಳಗಡೆ ಅನ್ಫಾಲೋ ಮಾಡಿದರೆ ಆಯಿತು. ಈ ಥರ ಅನ್ಫಾಲೋ ಮಾಡ್ಕೊಂಡು ಗೈಸ್ ನಿಮ್ಮದೆಲ್ಲ ಅನ್ಫಾಲೋನ ಯಾರು ನಿಮಗೆ ಅನ್ಫಾಲೋ ಮಾಡಿದರೆ ಎಲ್ಲ ಅನ್ಫಾಲೋ ಮಾಡ್ಬೋದು. ನೋಡಿದ್ರಲ್ಲ ಗೈಸ್, ತುಂಬಾ ಈಸಿಯಾಗಿದೆ ಗೈಸ್. ಮತ್ತು ಬೇರೆ ಬೇರೆ ಆ್ಯಪ್ ಕೂಡ ಇದ್ದಾವೆ. ಆ ಆ್ಯಪಲ್ಲಿ ನೀವು ಲಾಗಿನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕೂಡ ಹೋಗೋ ಚಾನ್ಸ್ ಇದೆ. ಈ ಆ್ಯಪ್ ಸ್ವಲ್ಪ ಸೇಫ್ ಅಂತ ಹೇಳ್ಬೋದು. ನಾನಂತೂ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಆ್ಯಪ್ನ. ಅದಕ್ಕೆ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಆ್ಯಪ್ ಬಗ್ಗೆ. ಮತ್ತು ಬೇರೆ ಆ್ಯಪ್ ಕೂಡ ಆನ್ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಅದೆಲ್ಲ ನಿಮ್ಮದು ಅಕೌಂಟು ಡಿಸ್ಮಿಸ್ ಆಗುತ್ತೆ. ಮತ್ತು ನೀವು 1 ತಿಂಗಳ ಬಿಟ್ಟು ಗೈಸ್ ಇಲ್ಲಿ ಬಂದು ರೀಫ್ರೆಶ್ ಲಿಸ್ಟ್ ಅಂತ ಕೊಟ್ಟರಾಯಿತು. ಮತ್ತು ನಿಮ್ಗೆ ಯಾರು ಅನ್ಫಾಲೋ ಮಾಡಿದರೆ ಅವರೆಲ್ಲ ಲಿಸ್ಟ್ ತೋರಿಸುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಆಗಿದ್ದರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ.